ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್. ಯಾರ್ಯಾರಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನಾನಿವತ್ತು ಬದನೆಕಾಯಿ ಎಣ್ಗಾಯಿ ಮಾಡ್ತಾಯಿದ್ದೀನಿ. ಅದಕ್ಕೆ ನಾನಿಲ್ಲಿ ಒಂದು ಸ್ವಲ್ಪ ಗ್ರೀನು ಮತ್ತು ವೈಟ್ ಇರೋ ಅಂಥ ಬದನೆಕಾಯಿ ತೊಗೊಂಡಿದ್ದೀನಿ. ನೀವು ಕಲ್ಲರ್ ಬರುತ್ತಲ್ಲ ಪರ್ಪಲ್, ಆ ಕಲರ್ ಬೇಕಾದ್ರೂ ತೊಗೋಬೋದು. ಮಾಮೂಲಿ ಗುದ್ದುಗಿರೋ ಬದನೆಕಾಯಿಲೂ ಮಾಡ್ಬೋದು. ಅದಕ್ಕಿಂತ ಈ ಥರ ಗುಂಡು ಬದನೆಕಾಯಲ್ಲಿ ಮಾಡೋದು ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ನಾನಿಲ್ಲಿ ಒಂದು ಅರ್ಧ ಕೆಜಿಯಷ್ಟು ಬದನೆಕಾಯಿ ತೊಗೊಂಡು ಅದನ್ನು 4 ಭಾಗ ಅಥವಾ 6 ಭಾಗ ಮಾಡಿಬಿಟ್ಟು ನೀರಲ್ಲಿ ಉಪ್ಪು ಹಾಕಿ ನೆನೆಸಿಟ್ಟಿದ್ದೀನಿ. ಏಕೆಂದರೆ ಕಪ್ಪಾಗಿಬಿಡುತ್ತೆ ಅಂತ. ಈಗ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ಗಳ್ನ ನಾನಿಲ್ಲಿ ಹುರ್ಕೋತಾ ಹೋಗ್ತೇನೆ. ಅದಕ್ಕೆ ಮೊದಲಿಗೆ ನಾವು ಗ್ಯಾಸ್ ಹಚ್ಚಿ ಒಂದು ಪ್ಯಾನ್ ಇಟ್ಕೊಂಡು ಇಲ್ಲಿ ಕಡಲೆ ಬೀಜನ ಹುರ್ಕೋತಾ ಇದ್ದೀನಿ. ಇದಕ್ಕೆ ಕಡಲೆ ಬೀಜ ಒಂದೇ ಅಲ್ಲ ನೋಡಿ, ಇವಾಗ ಕಡಲೆ ಬೀಜ ಎಲ್ಲ ಹುರಿದಾಯಿತು. ಅದೊಂದು ಹಾಕಿದ್ರೆ ಟೇಸ್ಟ್ ಬರೋಲ್ಲ. ಮೇಯ್ನು ಹುಚ್ಚಳ ಪುಡಿ ಹಾಕಿದ್ರೇ ನಮಗೆ ಎಣ್ಗಾಯಿ ಟೇಸ್ಟ್ ಅಂತೂ ಸಖತ್ತಾಗಿ ಬರುತ್ತೆ. ಹಾಗಾಗಿ ನಾನಿಲ್ಲಿ ಎಣ್ಗಾಯಿ ಮಾಡೋದಕ್ಕೆ ಕಡಲೆ ಬೀಜ ಮತ್ತು ಹುಚ್ಚಳ್ಳು ಎರಡನ್ನೂ ಹುರ್ಕೋತಾ ಇದ್ದೀನಿ. ಈಗ ಇದನ್ನು ಹುರಿದು ಸಪ್ರೇಟಾಗಿ ಎತ್ತಿಟ್ಕೋತೀನಿ. ಈಗ ನೋಡಿ ಆಗಿದೆ. ಕೆಂಪಗೆ ಪಟ ಪಟ ಅಂತ ಸಿಡಿದ ತಕ್ಷಣ ಎತ್ತಿಟ್ಕೊಂಡ್ರೆ ಆಯಿತು. ಈಗ ಅದೇ ಪ್ಯಾನ್ಗೆ 1 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಇವಾಗ ನಾವು ಅದಕ್ಕೆ ಬೇಕಾಗಿರೋ ಮಸಾಲ ಪುಡಿನ ಮಾಡ್ಕೊಳ್ಳೋಣ. ಇಲ್ಲಿ 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ. ಏಕೆಂದರೆ ನಾವು ಇರೋ ಪುಡಿ ಹಾಕಿ ಮಾಡೋದಕ್ಕಿಂತ ಈ ರೀತಿ ಹುರಿದು ಮಾಡಿದಾಗ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಹಾಗಾಗಿ ಇಲ್ಲಿ ಒಂದು 1/4 ಟೇಬಲ್ ಸ್ಪೂನು ಅಂದರೆ ಚಿಕ್ಕ ಟೇಬಲ್ ಸ್ಪೂನಲ್ಲಿ ಸ್ವಲ್ಪ ಮೆಂತ್ಯ, 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಮತ್ತು 1 ಟೇಬಲ್ ಸ್ಪೂನಷ್ಟು ಧನಿಯಾ ಕಾಳು ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಹುರ್ಕೊಳ್ಳೋಣ. ಈ ಮಸಾಲೆಗಳ್ನ ಇವಾಗ ಹುರಿದು ಮಾಡೋದ್ರಿಂದ ಅಷ್ಟು ಟೇಸ್ಟಾಗಿರುತ್ತೆ, ಗಮ್ ಅಂತ ಸ್ಮೆಲ್ಲು ಬರುತ್ತೆ. ಮತ್ತಿಲ್ಲಿ ಬ್ಯಾಡಗೆ ಮೆಣಸಿನ್ಕಾಯಿನ ಯೂಸ್ ಮಾಡ್ತಾಯಿದ್ದೀನಿ ಖಾರಕ್ಕೆ, ಮತ್ತು ಕಲ್ಲರ್ಗೂ ಆಗುತ್ತೆ. ನೀವು ಬೇಕು ಅಂದರೆ ಸ್ವಲ್ಪ ಖಾರದ ಮೆಣಸಿನ್ಕಾಯಿನೂ ಹಾಕ್ಕೋಬೋದು. ನಾನಿಲ್ಲಿ ಬ್ಯಾಡಗೆ ಮೆಣಸಿನ್ಕಾಯಿ ಮಾತ್ರ ಹಾಕ್ಕೊಂಡಿದ್ದೀನಿ. ಬೇಕು ಅಂದರೆ ಬೇಕಾದ್ರೆ ಖಾರದ ಪುಡಿ ಆ್ಯಡ್ ಮಾಡೋಣ ಅಂತ. ಜೊತೆಗೆ ಸ್ವಲ್ಪ ಕರಿಬೇವು ಮತ್ತು ಇಲ್ಲಿ ಒಣ ಕೊಬ್ಬರಿ ತೊಗೊಂಡಿದ್ದೀನಿ. ನೀವು ಹಸಿಕಾಯಿ ಬೇಕು ಅಂದರೂ ತೊಗೋಬೋದು, ಏನು ತೊಂದರೆ ಇಲ್ಲ. ನಾನಿಲ್ಲಿ ಸ್ವಲ್ಪ ಒಣ ಕೊಬ್ಬರಿ ತೊಗೊಂಡಿದ್ದೀನಿ. ಮತ್ತು ಇಲ್ಲಿ 1 ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳನ್ನು ಹಾಕೋತಾ ಇದ್ದೀನಿ. ಅದನ್ನು ಇಲ್ಲಿ ಹುರ್ಕೋತಾ ಇದ್ದೀನಿ. ಇದನ್ನು ಹುರಿದು ನಾನು ಸಪ್ರೇಟಾಗಿ ತಣ್ಣಗೆ ಮಾಡೋದಕ್ಕೆ ಒಂದು ಪ್ಲೇಟಿಗೆ ಎತ್ಕೊಂಡಿದ್ದೀನಿ. ಇವಾಗ ಮತ್ತೆ ಅದೇ ಪ್ಯಾನ್ಗೆ ನಾನಿಲ್ಲಿ ಒಂದು 3ರಿಂದ 4 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಇಲ್ಲಿ ಒಂದು ಸ್ವಲ್ಪ ಬೆಳ್ಳುಳ್ಳಿ, ಅಂದರೆ ನೀವು ಎಷ್ಟು ಕ್ವಾಂಟಿಟಿ ಮಾಡ್ತೀರಾ ಅದ್ರ ಮೇಲೆ ನೀವು ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಒಂದು ಮೀಡಿಯಮ್ ಸೈಜು ಚಿಕ್ಕದೊಂದು ಈರುಳ್ಳಿ, 1 ಗಡ್ಡೆ ಬೆಳ್ಳುಳ್ಳಿ. ಈಗ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದ್ರ ಜೊತೆಗೆ ಒಂದು ಟೊಮೊಟೊ ಹಾಕ್ಕೊಳ್ಳೋಣ. ಏಕೆಂದರೆ ಮಸಾಲೆ ಪದಾರ್ಥ ಅಂತ ಹೇಳ್ಬಿಟ್ಟು ನಾವು ಟೊಮೊಟೊ ಹಾಕ್ದಂಗೆ ಇರೋಕ್ಕಾಗಲ್ಲ, ಕಡಿಮೆನಾದರೂ ಹಾಕಲೇಬೇಕಾಗುತ್ತೆ. ಇಲ್ಲಿ 1 ಟೊಮೊಟೊನ ಸ್ವಲ್ಪ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಏಕೆಂದರೆ ಇದನ್ನು ಎಣ್ಣೆಲಿ ಹುರ್ಕೊಂಡ್ರೆ ನಮಗೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಮತ್ತು ಇಲ್ಲಿ ಸ್ವಲ್ಪ ಶುಂಠಿ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಹಿಂಗೆ ಹುರ್ಕೋಬೇಕು. ನಾವು ಮಾಮೂಲಿ ಬೇರೆ ಸಾಂಬಾರುಗಳಿಗೆ ಹೇಗೆ ಮಸಾಲ ಸಾಂಬಾರಿಗೆಲ್ಲ ಹುರ್ಕೋತೀವೋ ಇಲ್ಲೂ ಅದೇ ರೀತಿ ನಾವು ಹುರ್ಕೋತಾ ಇದ್ದೀನಿ. ಮತ್ತು ನೋಡಿ ಇವಾಗ ಹುರಿದಿದ್ದಾಗಿದೆ. ಈಗ ಇದಕ್ಕೆ ಸ್ವಲ್ಪ ಹಿಂಗನ್ನ ಹಾಕ್ಕೊಳ್ಳೋಣ. ಏಕೆಂದರೆ ಬದನೆಕಾಯಿ ಕೆಲವ್ರಿಗೆ ಇಷ್ಟನೇ ಆಗೋಲ್ಲ, ಅಂಥದ್ರಲ್ಲಿ ಮಾಡ್ಕೊಂಡು ತಿಂದಾಗ ಡೈಜೆಷನ್ ಆಗೋಲ್ಲ ಮಸಾಲೆ ಪದಾರ್ಥ ಅಂತಾರಲ್ವ, ಅಂಥವ್ರು ಹಿಂಗನ್ನ ಯೂಸ್ ಮಾಡ್ಬೋದು. ಮತ್ತು ಇದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಅರಿಶಿನ, ಅಡುಗೆ ಅರಿಶಿನ ನೀವು ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಮತ್ತು ಇಲ್ಲಿ ಒಂದು ಸ್ವಲ್ಪ ಹುಣಸೆಹಣ್ಣು ಮತ್ತು ಸ್ವಲ್ಪ ಬೆಲ್ಲನ ಹಾಕ್ಕೋತಾ ಇದ್ದೀನಿ. ಟೇಸ್ಟ್ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಬರುತ್ತೆ. ಟೇಸ್ಟ್ ಅಷ್ಟು ಚೆನ್ನಾಗಿರುತ್ತೆ. ಒಟ್ಟಿನಲ್ಲಿ ಡಿಫ್ರೆಂಟ್ ಅನ್ನೋದಕ್ಕಿಂತ ಮಾಮೂಲಿ ಮಾಡೋದಕ್ಕಿಂತ ಈ ಥರ ಹಾಕಿ ಮಾಡಿದ್ರೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ, ರುಚಿಯಾಗೂ ಇರುತ್ತೆ. ಹಾಗಾಗಿ ಈಗ ಇದನ್ನು ಎಲ್ಲ ಫ್ರೈ ಮಾಡಿಬಿಟ್ಟು ಇದನ್ನು ತಣ್ಣಗಾಗೋಕ್ಕೆ ಎತ್ತಿಟ್ಕೊಳ್ಳೋಣ. ಇವಾಗ ಒಂದು ಜಾರ್ ತೊಗೊಂಡು ನಾನು ಆವಾಗಲೇ ಮಸಾಲೆ ಪದಾರ್ಥಗಳ್ನ ಎಲ್ಲ ಹುರ್ಕೊಂಡಿದ್ನಲ್ಲ, ಕೊಬ್ಬರಿ ಮೆಣಸಿನ್ಕಾಯಿ ಎಲ್ಲನ, ಅದನ್ನು ಇವಾಗ ಜಾರ್ಗೆ ಹಾಕ್ಕೋತಾ ಇದ್ದೀನಿ. ಏಕೆಂದರೆ ಇದನ್ನು ನೀರು ಹಾಕಿ ಪುಡಿ ಮಾಡಿದ್ರೆ ಅಷ್ಟು ನೈಸಾಗಿ ಪುಡಿ ಆಗೋಲ್ಲ. ನಾವು ಇದನ್ನು ಫಸ್ಟು ಹಾಗೇ ನೀರು ಹಾಕ್ಕೊಂಡಂಗೆ ಹಾಗೇ ಪುಡಿ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ನೋಡಿ ಈ ರೀತಿ ತರ್ತರಿ ಆಗಿದ್ರೂ ಪರವಾಗಿಲ್ಲ, ಈ ರೀತಿ ಪುಡಿ ಮಾಡಿ ಇಟ್ಕೋಬೇಕು. ಇವಾಗ ಇದೇ ಪುಡಿ ಜೊತೆಗೆ ನಾನು ಹುರಿದಿರೋ ಅಂಥ ಟೊಮೊಟೊ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಎಲ್ಲನ
ಈಗ ಅದೇ ಜಾರ್ಗೆ ಹಾಕ್ಕೋತೀನಿ, ಏಕೆಂದರೆ ಅದು ಪುಡಿ ಆಗಲ್ಲ ಅಂತ ಫಸ್ಟಿಗೆ ಆ ರೀತಿ ಪುಡಿ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾವು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ಏಕೆಂದರೆ ಡ್ರೈ ಆದರೆ ಸ್ವಲ್ಪ ಬೇಗ ಪುಡಿ ಆಗುತ್ತೆ, ನೀರು ಹಾಕ್ಬಿಟ್ರೆ ಸ್ವಲ್ಪ ತರ್ತರಿಯಾಗೇ ಇರುತ್ತೆ. ಆದರೆ ಕೆಲವ್ರಿಗೆ ತರ್ತರಿಯಾಗಿ ರುಬ್ಬಿ ಮಾಡಿದ್ರೇ ಟೇಸ್ಟು ಅಂತ ಮಾಡ್ತಾರೆ. ನೀವು ಬೇಕು ಅಂದರೆ ಅದೇ ರೀತಿ ಮಾಡ್ಬೋದು. ಅಂದರೆ ಇದನ್ನೇನು ತುಂಬ ನುಣ್ಣಗೆ ಪೇಸ್ಟ್ ಮಾಡಬೇಕು ಅನ್ನೋದೇನಿಲ್ಲ, ಒಂದು ಸಿಂಪಲ್ಲಾಗಿ ಪೇಸ್ಟ್ ಮಾಡಿಕೊಂಡ್ರೂ ಆಯಿತು. ಇವಾಗ ನೋಡಿ ಚೆನ್ನಾಗಿ ರುಬ್ಬಿಟ್ಟು ಎತ್ತಿಟ್ಕೊಂಡಿದ್ದೀನಿ. ಇವಾಗ ಬದನೇಕಾಯಿನ ನಾನು ಕಟ್ ಮಾಡಿ ನೀರಲ್ಲಿ ನೆನೆಸಿಟ್ಟಿದ್ದೆ, ಅಂದರೆ ಸ್ವಲ್ಪ ಉಪ್ಪು ಹಾಕಿ ನೆನೆಸಿಟ್ರೆ ಬದನೇಕಾಯಿ ಕಪ್ಪಾಗಲ್ಲ ಅನ್ನೋ ಕಾರಣಕ್ಕೆ ನಾನು ನೆನೆಸಿಟ್ಟಿದ್ದೆ. ಇವಾಗ ಆ ಮಸಾಲ ರುಬ್ಬಿದ್ನಲ್ಲ ಅದನ್ನು ಈ ಬದನೇಕಾಯಿಗೆ ಎಲ್ಲ ಫಿಲ್ಟ್ ಮಾಡ್ತಾಯಿದ್ದೀನಿ, ಏಕೆಂದರೆ ಟೇಸ್ಟ್ ಉಪ್ಪು ತುಂಬ ಚೆನ್ನಾಗಿ ಬದನೇಕಾಯಿಗೆ ಹಿಡಿಯುತ್ತೆ. ಹಾಗಾಗಿ ಅದಕ್ಕೆ ಒಳಗಡೆಗೆ ಅಂದರೆ ನೀವು ಕೈಲಾದರೂ ತುಂಬೋದು, ಆದರೆ ಕಟ್ ಮಾಡಿರ್ತೀವಲ್ವ ಕಟ್ಟಾಗಿಬಿಡ್ತವೆ ಕೈಲಿ ತುಂಬಕ್ಕೆ ಹೋದರೆ. ಅದಕ್ಕೆ ಈ ರೀತಿ ಸ್ಪೂನ್ ತಗೊಂಡು ನಾನು ಫಿಲ್ ಮಾಡ್ತಾಯಿದ್ದೀನಿ. ನೀವು ಹೇಗೆ ಬೇಕಾದರೂ ಮಾಡ್ಬೋದು. ನಾನಿಲ್ಲಿ ಒಂದು 6 ಭಾಗ ಮಾಡ್ಕೊಂಡಿದ್ದೀನಿ, ಟೇಸ್ಟ್ ಚೆನ್ನಾಗಿರುತ್ತೆ, ಬೇಗನೂ ಬೇಯುತ್ತೆ ಅನ್ನೋ ಕಾರಣಕ್ಕೆ. ಈಗ ಎಲ್ಲದನ್ನು ಆ ರೀತಿ ತುಂಬಿಬಿಟ್ಟು ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಡಿದ್ದೀನಿ. ಇನ್ನೂ ಸ್ವಲ್ಪ ಮಸಾಲೆ ಇದೆ. ಇವಾಗ ಇದನ್ನು ಎತ್ತಿಟ್ಕೊಂಡು ಇವಾಗ ಗ್ಯಾಸ್ ಹಚ್ಕೊಳ್ಳೋಣ. ಗ್ಯಾಸ್ ಹಚ್ಕೊಂಡು ಒಂದು ಬಾಣಲಿನ ಇಟ್ಕೋತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೋತಾ ಇದ್ದೀನಿ. ಎಣ್ಗಾಯಿ ಅಂದರೆ ಸ್ವಲ್ಪ ಎಣ್ಣೆ ಮುಂದಿರಬೇಕಾಗುತ್ತೆ, ಹಾಗಾಗಿ ಸ್ವಲ್ಪ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಸಾಸಿವೆ, ಕರಿಬೇವು. ಇವಾಗ ಒಂದೊಂದೇ ಬಿಡಬೇಕು, ಒಂದೇ ಸಲ ಹಾಕ್ಬಿಟ್ರೆ ಎಣ್ಣೆ ಹಾಕಿರೋದ್ರಿಂದ ಸಿಡಿದು ಬಿಡುತ್ತೆ. ಹಾಗಾಗಿ ನಾವು ಬದನೇಕಾಯಿಗೆ ಖಾರನ ಏನು ಫಿಲ್ ಮಾಡಿ ಇಟ್ಟಿದ್ವೋ ಅದನ್ನು ಒಂದೊಂದೇ ಈ ರೀತಿ ಹಾಕ್ಬಿಟ್ಟು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ರೀತಿ. ಅಂದರೆ ನೀವು ಕ್ವಾಂಟಿಟಿ ಎಷ್ಟು ಮಾಡ್ತೀರೋ ಅಷ್ಟರ ಮೇಲೆ ಮಸಾಲೆನ ಹುರ್ಕೊಂಡು ರುಬ್ಕೊಳ್ಳಿ. ತುಂಬ ಜಾಸ್ತಿ ಮಸಾಲ ರುಬ್ಕೊಂಡ್ರೆ ಅದು ಚೆನ್ನಾಗಿರಲ್ಲ, ಕಡಿಮೆ ಹಾಕ್ಕೊಂಡ್ರು. ನಾನಿಲ್ಲಿ ಒಂದು ಅರ್ಧ kg ಅಷ್ಟು ತೊಗೊಂಡಿರೋದ್ರಿಂದ ನಾನು ಎಷ್ಟು ಬೇಕೋ ಅಷ್ಟು ಮಾತ್ರ ಮಸಾಲ ರುಬ್ಕೊಂಡಿದ್ದೀನಿ. ಮತ್ತು ಈ ರೀತಿ ಎಣ್ಣೆಲಿ ಸ್ವಲ್ಪ ಏಕೆಂದರೆ ಮಸಾಲನ ನಾವು ಫಿಲ್ ಮಾಡಿರೋದ್ರಿಂದ ಅದರಲ್ಲೂ ಮಸಾಲ ಇರುತ್ತೆ. ಈ ರೀತಿ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಬದನೇಕಾಯಿನ. ಆಮೇಲೆ ನಾವು ರುಬ್ಬಿಟ್ಟಿರೋ ಅಂಥ ಆಲ್ಮೋಸ್ಟ್ ಇದರಲ್ಲೇ ನೀವು ಬದನೇಕಾಯಿ ಬೇಯಿಸ್ಕೊಂಡ್ರೆ ತುಂಬಾ ಒಳ್ಳೆಯದು. ಮಸಾಲ ಬೀಳ್ತಿದ್ದಾದಮೇಲೆ ತುಂಬ ಟೈಮ್ ಬೇಯಿಸ್ಬೇಕಾಗುತ್ತೆ. ಹಾಗಾಗಿ ಎಣ್ಣೆಲೇ ಆ ರೀತಿ ಚೆನ್ನಾಗಿ ಬೇಯಿಸ್ಕೊಂಡು ನೀವು ಆಮೇಲೆ ಮಸಾಲೆ ರುಬ್ಬಿರೋದನ್ನ ಇನ್ನು ಮಿಕ್ಕಿರೋದನ್ನ ಹಾಕ್ಕೋಬೇಕಾಗುತ್ತೆ. ಈಗ ಅದರಲ್ಲೂ ಇವಾಗ ಹಾಕ್ಕೊಂಡು ಮತ್ತೆ ಜಾರಲ್ಲಿ ಇನ್ನೂ ಸ್ವಲ್ಪ ಮಸಾಲ ಇತ್ತಲ್ಲ, ಅಂದರೆ ನಿಮಗೆ ನೀರನ್ನ ಆ್ಯಡ್ ಮಾಡಲೇಬೇಕಲ್ವ, ಆ ಮಸಾಲಾನ ಸ್ವಲ್ಪ ಎಲ್ಲ ಜೊತೆಲಿ ಸೇರಿಸಿ ಹಾಕ್ಕೊಳ್ಳೋಣ ಅಂತ ಜಾರಿಗೆ ನೀರು ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಿಕೊಂಡು ಇವಾಗ ಅದನ್ನು ಹಾಕಿದ್ದೀನಿ. ಇವಾಗ ಇದನ್ನು ಮುಚ್ಚಳ ಮುಚ್ಚಿ ಕುದಿಸ್ಕೊಳ್ಳೋಣ. ಇದು ಕುದಿಯೋ ಅಷ್ಟೊತ್ತಿಗೆ ನಾನು ಈಗ ಒಂದು ಜಾರ್ ತಗೊಂಡು ಚಿಕ್ಕದು, ಆವಾಗಲೇ ನಾನು ಕಡಲೆಬೀಜ ಮತ್ತು ಹುಚ್ಚಳ ಪುಡಿನ ಹುರಿದಿಟ್ಟಿದ್ದೆ ಅಲ್ವಾ, ಅದನ್ನು ಇವಾಗ ಸಿಪ್ಪೆ ಎಲ್ಲ ತೆಗಿಬೇಕು ಕಡಲೆಬೀಜದ್ದು. ಅದನ್ನು ತೆಗೆದುಬಿಟ್ಟು ಹುಚ್ಚಳನ್ನು ಹಾಕ್ಬಿಟ್ಟು ಈಗ ಈ ರೀತಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಮಾಡಿಟ್ಕೊಂಡ್ರೆ ನೀವು ಪಲ್ಯಗಳಿಗೆ ನೀವು ಹಾಕ್ಕೋಬೋದು, ತುಂಬಾ ಟೇಸ್ಟ್ ಕೊಡುತ್ತೆ. ಯಾವುದೇ ಪಲ್ಯಕ್ಕಾಗಲಿ, ತೊಂಡೆಕಾಯಿ, ಬೆಂಡೆಕಾಯಿ ಯಾವುದೇ ಪಲ್ಯ ಮಾಡಿ ಅದಕ್ಕೆ ಹಾಕ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಾನು ಎಷ್ಟು ಬೇಕೋ ಅಷ್ಟನ್ನು ಮಾಡಿಕೊಂಡು ಎತ್ತಿಟ್ಕೊಂಡಿರ್ತೀನಿ. ಕೆಲವು ಟೈಮ್ ಒಂದು ಸ್ವಲ್ಪ ಜಾಸ್ತಿ ಆದರೆ ಎತ್ತಿಟ್ಕೊಳ್ತೀನಿ ಬೇಕಾಗುತ್ತೆ ಅಂತೇಳಿ. ಇವಾಗ ಅದನ್ನು ಪುಡಿ ಮಾಡಿ ಎತ್ತಿಟ್ಕೊಂಡಿದ್ದೀನಲ್ವ, ಇವಾಗ ನೋಡಿ ನಾನು ಬದನೇಕಾಯಿ ಎಲ್ಲ ಬೇಯೋದಕ್ಕೆ ಬಿಟ್ಟಿದ್ನಲ್ಲ, ಅದು ಆಲ್ಮೋಸ್ಟ್ ಬೇಯೋಕ್ಕಾಗಿದೆ. ಈಗ ಅದಕ್ಕೆ ಒಂದು 2-3 ಸ್ಪೂನು ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪನೇ ಹಾಕ್ಕೊಂಡು ನೀವು ನೋಡ್ಕೊಳ್ಳಿ, ನಿಮಗೆ ಜಾಸ್ತಿ ಅನಿಸಿದ್ರೆ ಬೇಕಾದ್ರೆ ಸ್ಟಾಪ್ ಮಾಡ್ಬೋದು, ಇಲ್ಲ ನಮಗಿನ್ನೂ ಬೇಕು ಅಂತಂದಾಗ ಇನ್ನೊಂದು ಸ್ವಲ್ಪ ಹಾಕ್ಕೋಬೋದು. ನಾನಿಲ್ಲಿ 2 ಸ್ಪೂನ್ ಹಾಕಿದ್ದೆ, ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳೋಣ ಅಂತ ಮತ್ತೆ ಇನ್ನೊಂದು ಟೇಬಲ್ ಸ್ಪೂನ್ ಹಾಕ್ಕೊಂಡು ನಾನು ಇಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಟೇಸ್ಟ್ ಅಂತೂ ಸಖತ್ತು ಚೆನ್ನಾಗಿತ್ತು. ಈ ಚಿಕನ್ನು ಮಟನ್ನು ತಿಂದೇ ಇದ್ದವರು ಈ ರೀತಿ ಮಾಡ್ಕೊಂಡ್ರಂತೂ ನಿಜ ಹೇಳ್ಬೇಕು ಅಂದರೆ ಚಿಕನ್ನು ಮಟನ್ನೇ ಬೇಡ ಅಂತಾರೆ, ಆ ಟೇಸ್ಟ್ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಇವಾಗ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಇದನ್ನು ಬೇಯೋದಕ್ಕೆ ಇಟ್ಕೊಳ್ಳೋಣ. ಅಂದರೆ ನಾನು ಇಲ್ಲಿ ಉಪ್ಪನ್ನು ಆ್ಯಡ್ ಮಾಡಿದ್ದೀನಿ, ಅದು ಎಲ್ಲೋ ಸ್ಕಿಪ್ ಆಗಿರಬಹುದು ಮೋಸ್ಟ್ಲಿ. ಉಪ್ಪು ಹಾಕಿಲ್ಲ ಅಂತ ಅಂದ್ಕೊಂಡು ನೀವು ಉಪ್ಪು ಹಾಕದಂಗೆ ಮಾಡೋಕ್ಕೆ ಹೋಗಬೇಡಿ, ಉಪ್ಪು ಹಾಕ್ಕೊಳ್ಳಿ. ಏಕೆಂದರೆ ನಾನು ಮಸಾಲ ಎಲ್ಲ ಹಾಕ್ದಾಗ್ಲೇ ಉಪ್ಪು ಹಾಕಿದ್ದೆ, ಬಟ್ ಮೈ ಮಿಸ್ಟೇಕು ಅದು ಸ್ಕಿಪ್ ಆಗಿರ್ಬೋದು.
ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ಬದನೆಕಾಯಿ ಚೆನ್ನಾಗಿ ಬೇಯಿಸ್ಕೋಬೇಕು. ಮೇಯ್ನು ಇದರಲ್ಲಿ ಬದನೆಕಾಯಿ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಂಡ್ರಂತೂ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟು. ನಾನು ಉಪ್ಪು ಹಾಕಿಲ್ಲ ಅಂತ ಅಂದ್ಕೊಂಡಿದ್ದೆ, ಹಾಕಿದ್ದೆ, ಬಟ್ ಯಾಕೋ ಕಡಿಮೆ ಅಂತ ಅನ್ನಿಸ್ತು. ಅದಕ್ಕೆ ಮತ್ತೆ ಇನ್ನೂ ಸ್ವಲ್ಪ ಹಾಕ್ಕೋತಾ ಇದ್ದೀನಿ. ಏಕೆಂದರೆ ನನಗೆ ಒಂದೇ ಸಲ ಹಾಕ್ತೀನಿ, ಬಟ್ ಕೆಲವು ಟೈಮ್ ಏನಾಗ್ಬಿಡುತ್ತೆ ಅಂದರೆ ಉಪ್ಪು ಜಾಸ್ತಿ ಆಗಿಬಿಡುತ್ತಲ್ವ, ಹಾಗಾಗಿ ನೋಡಿಕೊಂಡು ಹಾಕ್ಕೊಳ್ಳಿ. ನಾನು ಮುಂಚೆನೇ ಹಾಕಿದ್ದೆ, ಅದು ಸ್ಕಿಪ್ ಆಗಿತ್ತು. ಅದಕ್ಕೆ ಇವಾಗ ನೋಡಿದೆ ಟೇಸ್ಟು, ಬಟ್ ಕಡಿಮೆ ಇತ್ತು, ಹಾಗಾಗಿ ಇನ್ನು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ಮತ್ತು ನೋಡಿ, ಚೆನ್ನಾಗಿ ಕುದ್ದಾದ್ಮೇಲೆ ಎಷ್ಟು ಚೆನ್ನಾಗಿ ಎಣ್ಣೆ ಎಲ್ಲ ಬಿಟ್ಕೊಂಡು ಈ ರೀತಿ ರೆಡಿ ಆಗುತ್ತೆ. ನೀವು ಒಂದ್ಸಲ ಇದೇ ಥರ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ. ತುಂಬ ಚೆನ್ನಾಗಿರುತ್ತೆ. ನಿಮಗೆ ದೋಸೆಗೆ, ಚಪಾತಿಗೆ, ಪೂರಿಗೆ ಇಂಥದಕ್ಕೆಲ್ಲದಕ್ಕೂ ಅಕ್ಕಿ ರೊಟ್ಟಿಗಂತೂ ತುಂಬಾ ಚೆನ್ನಾಗಿರುತ್ತೆ. ನಾನು ಅಕ್ಕಿ ರೊಟ್ಟಿ ಮಾಡಿದ್ದೆ, ಮಸಾಲ ಅಕ್ಕಿ ರೊಟ್ಟಿ, ತುಂಬಾ ಚೆನ್ನಾಗಿತ್ತು. ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.